ಭಾಗ್ಯಲಕ್ಷ್ಮಿ ಧಾರಾವಾಹಿಲಿ ತನ್ವಿ ಪಾತ್ರಧಾರಿ ಅಮೃತ ಗೌಡ ಅವ್ರು ಇವತ್ತು ನಮ್ ಜೊತೆಗಿದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗೋಣ. ಹಾಯ್ ಅಮೃತ, ಹೇಗಿದ್ದೀರಾ? ಹಾಯ್, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಭಾಗ್ಯಲಕ್ಷ್ಮಿಲಿ ಒಂದೊಳ್ಳೆ ಎಪಿಸೋಡ್ ಬಂದಿತ್ತು. ರೆಸಾರ್ಟ್ ಅಲ್ಲಿ ಹೋಗ್ಬಿಟ್ಟು ಪೊಲೀಸ್ ಅರೆಸ್ಟ್ ಆಗೋದು ಸೊ ಆ ತರದೆಲ್ಲ ಸೀನ್ಸ್ ಬಂದಿತ್ತು. ಸೊ ಹೇಗ್ ನಡೀತು ಆ ಶೂಟಿಂಗ್ ಎಲ್ಲ? ತುಂಬಾ ಚೆನ್ನಾಗಿತ್ತು. ಅದು ಫುಲ್ ಒನ್ ಡೇ ರೆಸಾರ್ಟ್ ಅಲ್ಲೇ ಮಾಡಿದ್ರು. ಸಖತ್ ಫನ್ ಇತ್ತು. ಆ ಡ್ಯಾನ್ಸ್ ಸೀನ್ಸ್ ಮಾಡ್ಬೇಕಾದ್ರೆ, ಆಮೇಲೆ ಈ ತರ ಸಿಗಾಕೊಂಡಿದ್ದೀನಿ ಅಂತ ಡೈರೆಕ್ಟರ್ ಸರ್ ಎಲ್ಲ ರೇಗಿಸ್ಕೊಂಡು ನೋಡಿ ಹೆಂಗೆಲ್ಲ ಮಾಡ್ತಾರೆ, ಆ ತರ ಎಲ್ಲ ರೇಗಿಸ್ಕೊಂಡು ತುಂಬಾ ಚೆನ್ನಾಗಿ ಸೂಟ್ ಆಗಿತ್ತು ಆ ಸೀನ್. ಸೂಪರ್. ಜನ ಬೈತಾ ಇದಾರೆ, ತನ್ವಿ ಆಗ್ಬೇಕು ನಿಂಗೆ, ಹಿಂಗೆ ಆಗ್ಬೇಕು ನಿನ್ಗೆ ಅಂತ ಇದಾರೆ. ತಾಂಡವ್ ಜೊತೆಗೆ ಹೋಗ್ಬಿಡ್ತೀಯ, ಒಂದ್ಸರಿ ಬುದ್ಧಿ ಬಂದಿಲ್ಲ ನಿನ್ಗೆ ಅಂತ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀಯಾ? ಬೇಸಿಕಲಿ ಐ ಆಮ್ ಅ ಟೀನೇಜರ್. ಯಾರಿಗೆ ಅಪ್ಪ ಅಮ್ಮ ಇಬ್ರು ಬೇಕು. ಸೊ ನಾನು ಅದೇ ರೀತಿಲಿ ಹೋಗ್ತಿದ್ದೀನಿ. ನಾನು ಅಪ್ಪಂಗೂ ಮೋಸ ಮಾಡ್ತಿಲ್ಲ, ಅಮ್ಮಂಗೂ ಮೋಸ ಮಾಡ್ತಿಲ್ಲ. ಸೊ ನೀವೆಲ್ಲರೂ ನನಗೆ ಚೆನ್ನಾಗಿ ಬೈತಾ ಇದ್ದೀರಾ ಕಮೆಂಟ್ಸ್ ಅಲ್ಲಿ. ಬಟ್ ನಾನು ಇಬ್ರಿಗೂ ಲಾಯಲ್ ಆಗಿದ್ದೀನಿ. ಅಮ್ಮನ ಜೊತೆನೂ ಇದ್ದೀನಿ, ಅಪ್ಪನ ಜೊತೆನೂ ಇದ್ದೀನಿ. ಸೊ ನಂಗೆ ಅವ್ರಿಬ್ರು ಇಷ್ಟ, ಅದಕ್ಕೆ ಇಬ್ರು ಜೊತೆನೂ ಹೋಗ್ತೀನಿ. ಸೂಪರ್. ಬಟ್ ಶ್ರೇಷ್ಠ ಕಡೆ ಸಿಗ್ನೇಚರ್ ಮಾಡ್ಕೊಂಡು ಫೋರ್ಜರಿ ಮಾಡ್ಕೊಂಡೆಲ್ಲ ಹೋಗಿದ್ದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅದನ್ನ ನೋಡ್ಬಿಟ್ಟು ಇನ್ನ ಕೋಪ ಬಂದಿದೆ ವೀಕ್ಷಕರಿಗೆ. ರಿಯಲ್ ಆಗು ಹಂಗೇನಾದ್ರು ಇನ್ಸಿಡೆಂಟ್ ನಡೆದಿದ್ಯಾ? ನಿಜವಾಗ್ಲೂ ಇಲ್ಲ. ಶ್ರೇಷ್ಠ ಆಂಟಿ ಅಲ್ವಾ, ಸೊ ನಂಗೆ ಅಪ್ಪ ಅಮ್ಮ ಇಬ್ರು ಆ ಟೈಮಲ್ಲಿ ಸೈನ್ ಹಾಕ್ಲಿಲ್ಲ. ಬಟ್ ನಂಗೆ ರೆಸಾರ್ಟ್ಗೆ ಹೋಗ್ಲೇಬೇಕಿತ್ತು, ಅದಕ್ಕೋಸ್ಕರ ಶ್ರೇಷ್ಠ ಆಂಟಿಗೆ ಸ್ವಲ್ಪ ಸೈನ್ ಮಾಡಿಸ್ಕೊಂಡೆ ಅಷ್ಟೇ. ಇನ್ಮೇಲೆ ಹೋಗಲ್ಲ. ಓಕೆ. ಅದೇ ರಿಯಲ್ ಲೈಫ್ ಅಲ್ಲಿ ಏನಾದ್ರು ಸುಳ್ಳು ಹೇಳಿ ಸಿಗಾಕೊಂಡು ಈ ತರದ ಘಟನೆಗಳಾಗಿದ್ಯಾ ಅಂತ? ಆ ಥರ ನಿಜವಾಗ್ಲೂ ಮಾಡಿಲ್ಲ. ಆನ್ ಸ್ಕ್ರೀನ್ ಅಷ್ಟು ಧೈರ್ಯವಂತೆ. ಶ್ರೇಷ್ಠ ಆಂಟಿ ಹತ್ರ ಹೋಗಿ ಸೈನ್ ಹಾಕ್ಸ್ಕೊಂಡಿದ್ದೀನಿ, ಬಟ್ ಆಫ್ ಸ್ಕ್ರೀನ್ ನಿಜ ಯಾವತ್ತೂ ಆ ಥರ ಮಾಡಿಲ್ಲ. ನಮ್ಮಮ್ಮ ಕಣ್ಬಿಟ್ರೆ ಎದ್ರುಕೊಂಡ್ಬಿಡ್ತೀನಿ, ನಮ್ಮಪ್ಪ ಅಮ್ಮ ಇಬ್ಬರು ಅಷ್ಟೇ. ಕಣ್ಬಿಟ್ಟಿದ ತಕ್ಷಣ ಎದ್ರುಕೊಂತೀನಿ. ಕಾಮಿಡಿಯಾಗಿ ನೋಡಿದ್ರೆ ಯೂಶಲಿ ಯಾರು ಎದ್ರುಕೊಳ್ಳಲ್ಲ, ಬಟ್ ಒಂದ್ಸತಿ ಸ್ಟ್ರಿಕ್ಟಾಗಿ ಕಣ್ಬಿಟ್ರೆ ನಿಜವಾಗ್ಲೂ ಎದ್ರುಕೊಂತೀನಿ. ಓಕೆ. ಇವಾಗ ಒಂದು ಏನು ಭಾಗ್ಯಲಕ್ಷ್ಮಿಯ ಪಾರ್ಟ್ ಆಗಿತ್ತು ಲಕ್ಷ್ಮೀ ಬಾರಮ್ಮ, ಅಂದ್ರೆ ಅದಾದ್ಮೇಲೆ ಲಕ್ಷ್ಮೀ ಬಾರಮ್ಮ ಅಂತ ಒಂದು ಹೊಸ ಅಧ್ಯಾಯನೇ ಶುರು ಮಾಡಿದ್ರು, ಹೊಸ ಸ್ಟೋರಿನೇ ಬಿಲ್ಡ್ ಆಗ್ತಾ ಹೋಯ್ತು. ಇವಾಗ ಲಕ್ಷ್ಮೀ ಬಾರಮ್ಮ ಎಂಡ್ ಆಗಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೀವು ಮೊದಲು ಎಲ್ಲ ಅಂದ್ರೆ ಲಕ್ಷ್ಮಿ ಕ್ಯಾರೆಕ್ಟರ್ ಜೊತೆ ಆಗಿರ್ಬೋದು, ವೈಷ್ಣವ್ ಕ್ಯಾರೆಕ್ಟರ್ ಜೊತೆ ಆಗಿರ್ಬೋದು, ಎಲ್ಲ ಅದ್ರ ಭಾಗವಾಗಿದ್ರಿ. ಸೊ ಆ ಮೆಮರೀಸ್ನ ಹೆಂಗ್ ಶೇರ್ ಮಾಡ್ತೀರಾ? ಈ ವಿಷಯ ಗೊತ್ತಾದಾಗ ನಿಮ್ಗೆ ಏನ್ ಅನ್ನಿಸ್ತು? ಫಸ್ಟ್ ಆಫ್ ಆಲ್ ವಿಲ್ ಮಿಸ್ ದೆಮ್. ನಿಜವಾಗ್ಲೂ ಮಿಸ್ ಮಾಡ್ಕೊತೀನಿ. ಬಿಕಾಸ್ ನಾವಿಬ್ಬರು ಒಂದೇ ಫ್ಯಾಮಿಲಿ ಥರ ಲಾಂಚ್ ಆಗಿ ಆಮೇಲೆ ಡಿವೈಡ್ ಆಗಿದ್ದು. ಸೊ ಫ್ಯಾಮಿಲಿ ಥರ ಅಂದಮೇಲೆ ನಿಜವಾಗ್ಲೂ ಮಿಸ್ ಮಾಡ್ಕೊತೀವಿ. ಈ ವಿಷಯ ಫಸ್ಟ್ ಕೇಳಿದಾಗ ಐ ವಾಸ್ ಲೈಕ್ ಇಲ್ಲ ಇದು ಸುಳ್ಳು, ನಾನು ನಂಬಲ್ಲ ಅನ್ನೋ ಒಂದು ಅರ್ಧ ದಿನ ನಿಜವಾಗ್ಲೂ ನಂಬಿರಲಿಲ್ಲ. ಆಮೇಲೆ ಎಲ್ಲರೂ ಹೇಳಿದ್ಮೇಲೆ ಓಕೆ ನಮ್ಮದೇ. ಬಟ್ ತುಂಬ ಬೇಜಾರಾಗುತ್ತೆ, ಯಾಕಂದರೆ ನಮ್ಮ ಫ್ಯಾಮಿಲಿ, ನಮ್ಮ ಚಿಕ್ಕಿ, ನಮ್ಮ ಚಿಕ್ಕಪ್ಪ ಎಲ್ಲರೂ ಮಿಸ್ ಮಾಡ್ಕೊತೀನಿ. ಸೊ ನಮ್ಮ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಅದು ಡಿವೈಡ್ ಆಗೋಕ್ಕಿಂತ ಮುಂಚೆ ಮದುವೆ ಸೀನ್ಸ್ ಶೂಟ್ ಆಯಿತು. ದಟ್ ವಾಸ್ ದಿ ಬೆಸ್ಟ್. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಡೇ ಆ್ಯಂಡ್ ನೈಟ್ ಶೂಟ್ ಮಾಡ್ತಿದ್ರು ಕೂಡ ನಮ್ಗೇನು ಅನಿಸ್ತಿರ್ಲಿಲ್ಲ. ತುಂಬಾ ಎಂಜಾಯ್ ಮಾಡಿದ್ದೀವಿ. 2 ಸೀರಿಯಲ್ಸ್ ಆರ್ಟಿಸ್ಟ್ ಕೂಡ ಸೇರ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ದೀನಿ. ಐ ರಿಯಲಿ ಮಿಸ್ ದೆಮ್. ಸೂಪರ್. ಅದಾದ್ಮೇಲೆ ಏನಾದ್ರು ಅಂದ್ರೆ ನೀವು ಲಕ್ಷ್ಮಿ ಕ್ಯಾರೆಕ್ಟರ್ ಭೂಮಿ ಜೊತೆಗೆಲ್ಲ ಕ್ಲೋಸ್ ಆಗಿದ್ರಿ. ಸೊ ಕಾಲ್ ಮಾಡಿದ್ರ, ಏನಾದ್ರು ಮಾತಾಡಿದ್ರ? ವೈಂಡ್ ಅಪ್ ಆದ್ಮೇಲೆ ಏನಾದ್ರು ಹೇಳಿದ್ರ? ಇಲ್ಲ, ಭೂಮಿ ಅಕ್ಕ ನಾನು ಇನ್ನೂ ಸಿಕ್ಕಿಲ್ಲ. ಬಟ್ ಸಿಕ್ತಾಗಂತೂ ಫುಲ್ ಎಂಜಾಯ್ ಮಾಡಿಕೊಂಡು ಮಿಸ್ ಮಾಡ್ತೀವಿ ಅವ್ರನ್ನೆಲ್ಲ. ಓಕೆ, ನೈಸ್. ಕೊನೆಯದಾಗಿ ಭಾಗ್ಯಲಕ್ಷ್ಮಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಮ್ಮ ಟ್ರಿಪ್ ಮಾಡ್ತಾ ಇದ್ದಾರೆ, ಅಪ್ಪಾಜಿಯವರು ಅಂದ್ರೆ ಇನ್ ದ ಸೆನ್ಸ್ ವೀಕ್ಷಕರಿಗೆ ಕ್ಲಾರಿಟಿ ಸಿಕ್ಬಿಡ್ಲಿ, ಭಾಗ್ಯ ಪಾತ್ರಧಾರಿ ಸುಷ್ಮಾ ರಾವ್ ಅವರು ಇವಾಗ ಹಿಮಾಲಯ ಟ್ರೆಕ್ಕಿಂಗ್ ಹೋಗಿದ್ದಾರೆ, ಟ್ರಿಪ್ ಮಾಡ್ತಾ ಇದ್ದಾರೆ. ಹಾಗೇನೆ ಗ್ಯಾಪ್ ಇದೆ ಇವಾಗ. ತಾಂಡವ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ತನ್ವಿ ಗ್ಯಾಪ್ ಅಲ್ಲಿ ಏನ್ ಮಾಡ್ತಾಳೆ, ಅದನ್ನ ಅವ್ರನ್ನೇ ಕೇಳೋಣ. ಸೊ ಗ್ಯಾಪ್ ಅಲ್ಲಿ ಫುಲ್ ರೆಸ್ಟ್, ಏನು ಕೆಲಸನೂ ಮಾಡಲ್ಲ. ನಾನಂತೂ ಮನೇಲಿ ನಿಜವಾಗ್ಲೂ ಕೆಲಸ ಮಾಡಲ್ಲ. ಅಮ್ಮ ಅಕ್ಕ ಇಬ್ಬರು ಮ್ಯಾನೇಜ್ ಮಾಡ್ಕೊತಾರೆ. ಏನೋ ಅವಾಗವಾಗ
ಒಂದು ಲೋಟ ಎತ್ತಿಡೋದು ಸುಮ್ಮನೆ ಸ್ವಲ್ಪ ಮಾಡ್ತೀನಿ ನಂಗೇನಾದರೂ ಬೇಕು ಅಂದಾಗ. ಸೊ ನಿಜವಾಗ್ಲೂ ಕೆಲಸ ಮಾಡಲ್ಲ, ಇರೋದನ್ನ ಹೇಳ್ಬಿಡ್ತೀನಿ. ಫೋನ್ ನೋಡ್ತೀನಿ, ಸ್ವಲ್ಪ ಮೂವೀಸ್ ನೋಡ್ತೀನಿ, ಆಮೇಲೆ ಹೊರಗಡೆ ಎಲ್ಲಾದರೂ ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಸೊ ಫ್ರೆಂಡ್ಸ್ ಎಲ್ಲ ಮೀಟಪ್ ಆಗ್ತಾ ಇರ್ತೀವಿ ಎಲ್ಲಾದರೂ ಹೊರಗಡೆ. ಸೊ ಹಂಗೆ ಡೇ ಹಂಗೆ ಸ್ಪೆಂಡ್ ಆಗೋಗ್ಬಿಡುತ್ತೆ. ಆಮೇಲೆ ಫ್ಯಾಮಿಲಿ ಜೊತೆ ಎಲ್ಲಾದರೂ ಹೋಗ್ತೀನಿ. ವೆಕೇಶನ್ಸ್ ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಯಾಕಂದರೆ ಅಕ್ಕಾಗ ಎಕ್ಸಾಮ್ಸ್ ನಡೀತಿದೆ. ಸೊ ಅವಳ ಎಕ್ಸಾಮ್ಸ್ ಇದ್ದಾಗ ವಿ ಕಾಂಟ್ ಗೋ, ಅದಕ್ಕೆ ಏನೂ ಪ್ಲ್ಯಾನ್ ಮಾಡಿಲ್ಲ. ಬಟ್ ರೆಸ್ಟ್, ಶೂಟಿಂಗ್ ಇಲ್ಲ, ಕಾಲೇಜ್ ಇಲ್ಲ ಅಂದರೆ ಫುಲ್ ರೆಸ್ಟ್ ಡೇ ಅವತ್ತು. ಸೂಪರ್. ನೀವು ಮತ್ತೆ ಸುಷ್ಮಾ ಅಮ್ಮ ಜೊತೆಗೆ ಇವರು ತಾಂಡವ್ ಸುದರ್ಶನ್ ಅವರು ಟ್ರಿಪ್ಗೆ ಹೋಗ್ತಾ ಇರ್ತೀರಾ, ಪ್ಲಾನ್ ಮಾಡ್ತಾ ಇರ್ತೀರಾ, ಬಟ್ ಈ ಸರಿ ಏನು ಆ ಥರದ್ದಾಗಿಲ್ವಾ ಅಂತ. ಮೂವರು ಇವನು ಕೂಡ ನಿಹಾರ್ ಕೂಡ ಜಾಯ್ನ್ ಆಗ್ತಾ ಇರ್ತಾರೆ ನಿಮ್ಮ ಜೊತೆ. ಪ್ರಾಣಿ ಅದಕ್ಕೆಲ್ಲ ಹೋಗಿದ್ರಿ. ಸೊ ಇವಾಗೇನು ಆ ಥರದ್ದು ಪ್ಲಾನ್ಸ್ ಇಲ್ವಾ? ಸದ್ಯಕ್ಕೆ ಇನ್ನೂ ಆ ಥರದ್ದು ಪ್ಲಾನ್ಸ್ ಮಾಡಿಲ್ಲ, ಬಟ್ ಪ್ಲಾನ್ಸ್ ಮಾಡಿ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ, ಬಟ್ ಸದ್ಯಕ್ಕೆ ಇನ್ನೂ ಮಾಡಿಲ್ಲ. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಭಾಗ್ಯಲಕ್ಷ್ಮಿ ಇನ್ನು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ತನ್ವಿ ಪಾತ್ರದಿಂದ ನಾವು? ತನ್ವಿ ಪಾತ್ರದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ನಂಗೂ ಗೊತ್ತಿಲ್ಲ, ರೈಟರಿಗೆ ಗೊತ್ತು. ಬಿಕಾಸ್ ನೆಕ್ಸ್ಟ್ ಏನ್ ಬರುತ್ತೆ ಇವನ್ ಐ ಡೋಂಟ್ ನೋ. ಸೊ ಒಂದೇನಂದ್ರೆ ಭಾಗ್ಯಲಕ್ಷ್ಮಿ ಇಸ್ ಮೈ ಲವ್, ಯಾಕಂದ್ರೆ ಅದು ಜಾಸ್ತಿ ಏನಂದ್ರೆ ಇಷ್ಟಪಟ್ಟಿದ್ದ ಸೀರಿಯಲ್ ನಾನು. ಫೇಮ್ ಕೊಟ್ಟಿದೆ, ಹಂಗಂತ ತುಂಬಾ ಕೊಟ್ಟಿದೆ ಅಂತ ಹೇಳಲ್ಲ, ಫೇಮ್ ಕೊಟ್ಟಿದೆ. ಅಂಡ್ ನಾನು ಇಂಡಸ್ಟ್ರಿ ಇದ್ರದ್ದು ಬಂದಾಗ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಫಸ್ಟ್ ಸೀರಿಯಲ್. ಸೊ ತುಂಬಾ ಪ್ರೀತಿ ಸಿಕ್ಕಿದೆ. ಆಮೇಲೆ ಆರ್ಟಿಸ್ಟ್ ಕೋಆರ್ಡಿನೇಷನ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ಸೆಟ್ಟಲ್ಲಿ ಇದ್ದಾಗ ಎಲ್ಲರೂ ಮಸ್ತಿ ಮಾಡ್ಕೊಂಡು ಶೂಟಿಂಗ್ ಮಾಡೋದಿದೆಯಲ್ಲ, ದಟ್ಸ್ ದಿ ಬೆಸ್ಟ್. ಸೊ ದಿ ಬೆಸ್ಟ್ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಅಮೃತ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ನಿಮಗೆ. ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್ ನಿಮಗೂ. ಥ್ಯಾಂಕ್ ಯು. ನೋಡಿದ್ರಲ್ಲ ತನ್ವಿ ಜೊತೆಗಿನ ಮಾತುಕತೆ. ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಕ್ಯಾಮ್ರಾ ಪರ್ಸನ್ ಮಂಜು KR ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.